ಪವಾಡ ಮೂರ್ತಿಯು ಸಂತ ಲಾರೆನ್ಸರದು. ವಲೇರಿಯನ್ ರಾಜನು ಅವನಿಗೆ ಅತಿ ಕ್ರೂರವಾಗಿ ಕಾದ ಕಾವಲಿಯಲ್ಲಿ ಕಾಯಿಸಿ ಸಾಯಿಸಿದನು. ಸಂತ ಲಾರೆನ್ಸರ ಈ ಪವಾಡ ಮೂರ್ತಿಯನ್ನು ಇಲ್ಲಿ ಪ್ರತಿಷ್ಠಾಪಿಸಿರಿ. ಅದು ಸಂತ ಲಾರೆನ್ಸರ ಇಚ್ಛೆ. ಕಾಡಾದರೂ ಆಗಬಹುದು, ನಾಡಾದರೂ ಆಗಬಹುದು. ಒಮ್ಮೆಲೆ ರಜನಿ ಚಿತ್ರ ವಿಚಿತ್ರವಾಗಿ ವರ್ತಿಸ್ತಾಳೆ. ಆಗಿದೆ ನಿಮ್ಗೆ? ಯೇಸು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಈ ಭೂಮಿಯನ್ನು, ಈ ಹತ್ತೂರನ್ನು ಸಂತ ಲಾರೆನ್ಸರ್ಗಾಗಿ ಆರಿಸಿಕೊಂಡಿದ್ದಾರೆ. ನಾನು ಮೊದಲು ಆ ಸಂತ ಲಾರೆನ್ಸ್ನ ನಂಬ್ಕೊಂಡು ಬಂದಿದ್ದೀನಿ. ಈಗಲೂ ಅಷ್ಟೇ ನಾನು ಆ ಸಂತ ಲಾರೆನ್ಸ್ನ ನಂಬ್ಕೊಂಡು ಬದುಕ್ತಿದ್ದೀನಿ. ಏನಿದು ತಂದೆ, ನನಗೂ ನನ್ನ ಮಕ್ಕಳಿಗೂ ಇಂಥ ಪರೀಕ್ಷೆ. ಪಾಪ ನನ್ನ ಕನ್ನ ಮಗಳು ಹಸಿವಿನಿಂದ ಬಳಲ್ತಿದ್ದಾರೆ. ಅವ್ರಿಗೆ ಅನ್ನ ಮಾಡಿ ಹೊಟ್ಟೆ ತುಂಬ ಬಡ್ಸಕ್ಕೂ ಆಗ್ತಾ ಇಲ್ಲ. ನಾವು ಕೂಡ ಅದೇ ಸಮಸ್ಯೆಯಲ್ಲಿದ್ವಿ. ಇವಳಂತೂ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಬಿಟ್ಲು. ಅವರು ಯಾರನ್ನೂ ದ್ವೇಷಿಸುವುದಿಲ್ಲ. ಯಾರೇ ಆಗಿದ್ದರೂ ಅವರನ್ನು ಶುದ್ಧ ಮನಸ್ಸಿನಿಂದ ನೆನೆದರೆ ಅವರು ಎಲ್ಲರನ್ನೂ ಕೈಬೀಸಿ ಕರೆಯುತ್ತಾರೆ. ಹಾಗಾಗಿ ನನಗೆ ಯೇಸುವನ್ನು ಬಿಟ್ಟರೆ ಬೇರೆ ಯಾವ ಪ್ರಭುಗಳೂ ಇರುವುದಿಲ್ಲ. ಲೂಕನ ಸುವಾರ್ತೆ 6ನೇ ಅಧ್ಯಾಯ 27ನೇ ವಾಕ್ಯದಲ್ಲಿ ಹೇಳುತ್ತಾರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ದ್ವೇಷಿಸುವವರಿಗೆ ಒಳ್ಳೆಯದನ್ನು ಮಾಡಿ. ಇಲ್ಲೋ, ನಮ್ಮ ಕಾಡಿನ 2 ನಿಯಮಗಳನ್ನು ಪಾಲಿಸಬೇಕು. ಬನ್ನಿ, ನಡಿ. ನಾನು ನಿಮ್ಮ ಮಾತನ್ನು ಧಿಕ್ಕರಿಸಿಲ್ಲ. ನಾಯಕ್ರೇ, ನಾವೆಲ್ಲರೂ ಭಾಗ್ಯವಂತರು. ಇವನ ಶಿರಚ್ಛೇದ ಮಾಡಿ.